ನಮಸ್ಕಾರ ಸ್ನೇಹಿತರೆ, ನಾನು ವಿಜೇತ್ ವಸಿಷ್ಠ ಟೆಕ್ ಅನ್ವೇಷಣೆ ಯೂಟ್ಯೂಬ್ ಚಾನಲ್ನಿಂದ. ಸೊ ನಿಮಗೆಲ್ಲ ಗೊತ್ತಿರಬಹುದು, ಇನ್ಸ್ಟಾಗ್ರಾಮ್ನಲ್ಲಿ ಇವಾಗ ಟ್ರೆಂಡಿಂಗ್ನಲ್ಲಿರುವಂಥ ಒಂದು ಫೀಚರ್ ಅಂದರೆ ಆ್ಯಡ್ ಯುವರ್ಸ್ ಅಂತ. ಸೊ ಇಲ್ಲಿ ನೋಡಿ, ನಾನು ಒಂದು ಇಮೇಜ್ ತೋರಿಸ್ತಾ ಇದ್ದೀನಿ. ಈ ರೀತಿಯಾಗಿ ಆ್ಯಡ್ ಯುವರ್ ಸನ್ಸೆಟ್ ಫೋಟೋ, ಬೆಸ್ಟ್ ಸನ್ಸೆಟ್ ಫೋಟೋ, ಈ ರೀತಿಯಾಗಿ ಎಲ್ಲ ಒಂದು ಬಂದಿರೋದು ನೋಡಿರ್ತೀರ ನೀವು ಕೂಡ ಇನ್ಸ್ಟಾಗ್ರಾಮ್ ಸ್ಟೋರಿಲಿ. ಓಕೆ, ಸೊ ಅದನ್ನು ಹೇಗೆ ಯೂಸ್ ಮಾಡೋದು, ಸೊ ನೀವು ಹೇಗೆ ಆ ರೀತಿಯಾಗಿ ಒಂದು ಹಾಕೋದು ಸ್ಟಿಕ್ಕರ್ನ, ಅದನ್ನು ನಾನು ಇವತ್ತು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಇನ್ನು ಇದೇ ರೀತಿಯ ಇಂಟ್ರೆಸ್ಟಿಂಗ್ ಟೆಕ್ ವೀಡಿಯೋಸ್ಗಾಗಿ ಟೆಕ್ ಅನ್ವೇಷಣೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ. ಫಸ್ಟ್ ಆಫ್ ಆಲ್, ನೀವು ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಅಪ್ಲಿಕೇಶನ್ನ ಓಪನ್ ಮಾಡ್ಕೊಳ್ಳಿ. ಸೊ ಇನ್ಸ್ಟಾಗ್ರಾಮ್ ಅಪ್ಲಿಕೇಶನ್ನ ಓಪನ್ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ನಾನೇನು ಮಾಡಬೇಕು, ಇದರಲ್ಲಿ ಸ್ಟೋರಿ ಅಪ್ಲೋಡ್ ಮಾಡೋದಕ್ಕೆ ಹೋಗಬೇಕು. ಸೊ ಇಲ್ಲೇ ಮೇಲೆ ಮೆಸೆಂಜರ್ ಟಾಪ್ ರೈಟ್ ಕಾರ್ನರ್ನಲ್ಲಿ ಮೆಸೆಂಜರ್ ಒಂದು ಬಟನ್ ಕಾಣ್ತಾ ಇದೆ, ಅದರ ಲೆಫ್ಟ್ ಸೈಡಿಗೆ ಒಂದು ಪ್ಲಸ್ ಬಟನ್ ಕಾಣ್ತಾ ಇದೆ ನೋಡಿ, ಅಲ್ಲಿ ಹೋಗಿ. ಸೊ ಇಲ್ಲಿ ನೋಡಿ, ಇಲ್ಲಿ ಸ್ಟೋರಿ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಬೇಕು ನೀವು. ಸೊ ನಾವು ಸ್ಟೋರಿ ಹಾಕ್ತಿರೋದ್ರಿಂದ ನಾವು ಸ್ಟೋರಿ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ತೀವಿ. ಸೊ ಸ್ಟೋರಿ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ್ದೀನಿ. ಇವಾಗ ನಾನು ಯಾವ ಒಂದು ಫೋಟೋ ಅದನ್ನು ಸೆಲೆಕ್ಟ್ ಮಾಡಬೇಕು. ಜಸ್ಟ್ ಎಕ್ಸಾಂಪಲಿಗೆ ನಾನು ಈ ಒಂದು ಫೋಟೋನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಸೊ ಇವಾಗ ನಾನು ಆ ರೀತಿಯಾಗಿ ಆ್ಯಡ್ ಯುವರ್ಸ್ ಅಂತ ಹಾಕಬೇಕು. ಅಂದರೆ ನನ್ನ ಒಂದು ಫಾಲೋ ಮಾಡ್ತಿರೋರು ಕೂಡ ಈ ಒಂದು ಸ್ಟೋರಿಗೆ ಅವರ ಒಂದು ಫೋಟೋನ ಆ್ಯಡ್ ಮಾಡಬೇಕು, ಆ ರೀತಿಯಾಗಿ ಮಾಡುವಂಥದ್ದು. ಓಕೆ, ಇಲ್ಲಿ ಸ್ಟಿಕ್ಕರ್ ಬಟನ್ ಕಾಣ್ತಾ ಇದೆ, ಟಾಪಲ್ಲಿ 4 ಆಪ್ಷನ್ ಕಾಣ್ತಾ ಇದೆ ನೋಡಿ. ಎ ಸ್ಟಿಕ್ಕರು, ಹಾಗೇನೋ ಒಂದು ಸ್ಟಾರ್ಸ್ ಇದ್ದಾವೆ ಮತ್ತು 3 ಡಾಟ್ಸ್ ಇದ್ದಾವೆ. ಸೊ ಅದರಲ್ಲಿ ಎರಡನೇದು ಸ್ಟಿಕ್ಕರ್ಸ್ ಆಯಿತಾ. ಸೊ ಸ್ಟಿಕ್ಕರ್ಸ್ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ನೋಡಿ, ಫಸ್ಟ್ ರೋ ಅಲ್ಲೇ ಕಾಣ್ತಾ ಇದೆ ನಿಮಗೆ 3ನೇ ಆಪ್ಷನ್ನು ಆ್ಯಡ್ ಯುವರ್ಸ್ ಅಂತ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ. ಓಕೆ, ಸೊ ಆ್ಯಡ್ ಯುವರ್ಸ್ ಅಂತ ಕ್ಲಿಕ್ ಆಯಿತು. ಇವಾಗ ರೈಟ್ ಎ ಪ್ರಾಂಪ್ಟ್ ಅಂತ ಕಾಣ್ತಾ ಇದೆ. ಸೊ ಏನು ಬೇಕಾದರೂ ನೀವು ಇಲ್ಲಿ ಟೈಪ್ ಮಾಡ್ಬೋದು. ಸೊ ನಾನು ಒಂದು ಮಾರ್ನಿಂಗ್ ಪಿಕ್ ತೆಗೆದಿರೋದ್ರಿಂದ ಮಾರ್ನಿಂಗ್ ವೈಬ್ಸ್ ಅಂತ ಒಂದು ಸುಮ್ಮನೆ ಟೈಪ್ ಮಾಡ್ತೀನಿ. ಓಕೆ, ಸೊ ಮಾರ್ನಿಂಗ್ ವೈಬ್ಸ್ ಅಂತ ಟೈಪ್ ಮಾಡಿದ್ದೀನಿ. ಇವಾಗ ಡನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಓಕೆ, ಸೊ ಇಲ್ಲಿ ನೋಡಿ, ಈ ರೀತಿಯಾಗಿ ಅಷ್ಟೇ, ಈ ರೀತಿಯಾಗಿ ಹಾಕೋದು. ಸೊ ಇದನ್ನು ನಾವು ಸ್ಟೋರಿಯಾಗಿ ಹಾಕ್ಬೋದು. ಸೊ ಇಲ್ಲಿ ನೋಡಿ, ಯುವರ್ ಸ್ಟೋರಿ ಹಾಕಬೇಕಂದ್ರೆ ಜಸ್ಟ್ ಯುವರ್ ಸ್ಟೋರಿ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ತಿದ್ದೀನಿ, ಹಾಗೆ ಡನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಇವಾಗ ಇದು ಸ್ಟೋರಿ ನಮ್ಮದು ಹೋಗುತ್ತೆ. ಸೊ ಇವಾಗ ನಮ್ಮ ಫಾಲೋವರ್ಸಿಗೆಲ್ಲ ಇದು ಶೋ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇವಾಗ ಇದು ಅಪ್ಲೋಡ್ ಆಗಿದೆ ನೋಡಿ ಇಲ್ಲಿ. ಸೊ ಇವಾಗ ನಾನು ಆ ಒಂದು ಅಕೌಂಟಿಂದ ಫಾಲೋ ಮಾಡ್ತಿರುವ ಮತ್ತೊಂದು ಅಕೌಂಟಿಗೆ ಹೋಗ್ತಾ ಇದ್ದೀನಿ. ಸೊ ಇಲ್ಲಿ ನೋಡಿ, ಇಲ್ಲಿ ಮೇಲೆ ಸಾಲಿಡ್ ಹಾರ್ಟ್ಸ್ ಅಂತ ಕಾಣ್ತಿದೆಯಲ್ಲ, ಅದರಲ್ಲಿ ನಾನು ಇವಾಗ ಒಂದು ಸ್ಟೋರಿ ಅಪ್ಲೋಡ್ ಮಾಡಿರುವಂಥದ್ದು. ಸೊ ಅಲ್ಲಿ ಬರ್ತಾ ಇದೆ. ಸೊ ಅದನ್ನು ಓಪನ್ ಮಾಡೋಣ. ಸೊ ಇಲ್ಲಿ ನೋಡಿ, ಓಪನ್ ಮಾಡ್ತಾ ಇದ್ದೀನಿ. ನೋಡಿ, ಇಲ್ಲಿ ಆ್ಯಡ್ ಯುವರ್ಸ್ ಅಂತ ಬರ್ತಾ ಇದೆ. ಸೊ ಆ್ಯಡ್ ಯುವರ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ನಮ್ಮ ಒಂದು ತೋರಿಸೋದಕ್ಕೆ ಹೋಗುತ್ತೆ, ನಮ್ಮ ಒಂದು ಗ್ಯಾಲರಿ. ಸೊ ನಾವು ಬೇಕಾದ್ರೆ ಅಲ್ಲೇ ಡೈರೆಕ್ಟಾಗಿ ಫೋಟೋ ತೆಗಿಬೋದು. ನಮಗೆ ಗ್ಯಾಲರಿಲಿ ಇರುವಂಥ ಫೋಟೋ ಹಾಕಬೇಕಾಗಿರೋದ್ರಿಂದ ಗ್ಯಾಲರಿಗೆ ಹೋಗ್ತಾ ಇದ್ದೀನಿ. ಮತ್ತು ನಾನೊಂದು ಫೋಟೋನ ಯಾವುದನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಆ್ಯಡ್ ಯುವರ್ಸನ್ನು ಎಲ್ಲಿ ಬೇಕಾದರೂ ಮೂವ್ ಮಾಡ್ಬೋದು ನೀವು. ಓಕೆ, ಸೊ ಇಲ್ಲೇ ಆ್ಯಡ್ ಯುವರ್ಸ್ ಮೇಲೆ ಮಾರ್ನಿಂಗ್ ವೈಬ್ಸ್ ಅಂತ ಇದೆಯಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಯಾರು ಹಾಕಿದ್ದು ಅದೆಲ್ಲ ಗೊತ್ತಾಗುತ್ತೆ. ಇನ್ಫಾರ್ಮೇಷನ್ ಯಾರು ಫಸ್ಟ್ ಯೂಸ್ ಮಾಡ್ತಿದ್ರು ಅದೆಲ್ಲದು ಗೊತ್ತಾಗುತ್ತೆ. ಸೊ ನಾನಿಲ್ಲಿ ಜಸ್ಟ್ ಕ್ಲೋಸ್ ಫ್ರೆಂಡ್ಸಿಗೆ ಹಾಕಿರ್ತೀನಿ. ಓಕೆ, ಇಲ್ಲೇ ನೋಡೋದಾದರೆ ಇವಾಗ ನಾವು ಮೇನ್ ಅಕೌಂಟು ಸಾಲಿಡ್ ಹಾರ್ಟ್ಸಿಂದ ಹಾಕಿದ್ವಿ. ಸೊ ಇವಾಗ ನಾನು ಅದು ಜಸ್ಟ್ ಇವಾಗ ನೋಡಿ ಇಲ್ಲಿ ಹಾಕಿದ್ದೀನಿ, ಇದ್ರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ನೋಡಿ, ಯಾರೆಲ್ಲ ಯೂಸ್ ಮಾಡಿದ್ರು ಅದೆಲ್ಲ ಗೊತ್ತಾಗುತ್ತೆ ನೋಡಿ. ಸ್ಟಾರ್ಟೆಡ್ ಬೈ ಸಾಲಿಡ್ ಹಾರ್ಟ್ಸ್ ಅಂತ ಇದೆ. ಸೊ ಯೂಸ್ ಮಾಡಿರುವಂಥದ್ದು ಟೆಕ್ ಅನ್ವೇಷಣೆ ಅಂತ ಇದೆ. ಓಕೆ, ಸೊ ಈ ರೀತಿಯಾಗಿ ಯಾರೆಲ್ಲ ಯೂಸ್ ಮಾಡ್ತಾರೆ ಅದೆಲ್ಲ ನಿಮಗೆ ವಿಷಯ ಗೊತ್ತಾಗುತ್ತೆ ನೀವು ಫಸ್ಟ್ ಮಾಡ್ಕೊಂಡಿದ್ರೆ. ಓಕೆ, ಸೊ ಇನ್ನೂ ಇದೇ ರೀತಿಯ ಇಂಟ್ರೆಸ್ಟಿಂಗ್ ಟೆಕ್ ವೀಡಿಯೋಸ್ಗಾಗಿ ಟೆಕ್ ಅನ್ವೇಷಣೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಹಾಗೆ ನನ್ನ ಇನ್ಸ್ಟಾಗ್ರಾಮ್ನಲ್ಲಿ ಫಾಲೋ ಮಾಡ್ತಿಲ್ಲ ಅಂತಂದರೆ ಫಾಲೋ ಮಾಡಿ. ಹಾಗೂ ಇದೇ ರೀತಿಯ ವೀಡಿಯೋಸ್ಗಾಗಿ ಲೈಕ್ ಮಾಡಿ, ಈ ವಿಡಿಯೋ ಇಷ್ಟ ಆದರೆ, ಹಾಗೂ ಶೇರ್ ಮಾಡಿ. ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು.